ಪ್ರಸ್ತಾವ ಪದ್ಧತಿಯ 16ನೇ ಶ್ಲೋಕದಲ್ಲಿ ದೇಶಿಕರು ತಮ್ಮ ಸ್ತೋತ್ರದಿಂದ ಭಗವಂತನನ್ನ ಸಂತೋಷಗೊಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ ನೋಡೋಣ. ಅನಿದಂ ಪ್ರಥಮಸ್ಯ ಶಬ್ದರಾಶೇಃ ಅಪದಂ ರಂಗದುರೀಣ ಪಾದುಕೆ ತ್ವಾಂ ಗತಭೀತಿರಭಿಷ್ಟುವನ್ ವಿಮೋಹಾತ್ ಪರಿಹಾಸೇನ ವಿನೋದಯಾಮಿ ನಾಥಂ. ರಂಗದುರೀಣ ಪಾದುಕೆ, ಶ್ರೀರಂಗನಾಥನ ಪಾದುಕೆಯೇ, ಅನಿದಂ ಪ್ರಥಮಸ್ಯ, ಈ ಕಾಲದಲ್ಲಿಯೇ ಉಂಟಾಯಿತೆಂದು ಹೇಳಲು ಸಾಧ್ಯವಿಲ್ಲದ, ಅಂದರೆ ಅನಾದಿಯಾದ ಅಂತ. ಶಬ್ದರಾಶೆ ಅಪದಂ, ವೇದಕ್ಕೂ ವಿಷಯವಾಗದಂತಿರುವ, ತ್ವಾಂ ನಿನ್ನನ್ನ, ವಿಮೋಹಾತ್ ತಿಳಿಯದೆ ಭ್ರಾಂತಿಯಿಂದ ಕೂಡಿದ, ಗತಭೀತಿಹಿ ಭಯವಿಲ್ಲದವನಾಗಿ, ಅಭಿಷ್ಟುವನ್ ಸ್ತೋತ್ರ ಮಾಡುವ, ಅಹಂ ನಾನು, ಪರಿಹಾಸೇನ ನಗುವಂತೆ ಮಾಡುವ ಕಾರ್ಯದಿಂದ, ನಾಥಂ ವಿನೋದಯಾಮಿ ಭಗವಂತನನ್ನ ಸಂತೋಷಪಡಿಸುತ್ತೇನೆ. ಪಾದುಕೆಯ ಬಗ್ಗೆ ಪೂರ್ಣವಾಗಿ ಹೇಳೋದಕ್ಕೆ ವೇದಗಳಿಗೂ ಸಾಧ್ಯವಿಲ್ಲ. ಅಂತಹ ಮಹಿಮಾನ್ವಿತಳಾದ ಪಾದುಕಾ ದೇವಿಯನ್ನ ಏನೂ ತಿಳಿಯದ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ. ಏನನ್ನೂ ತಿಳಿಯದೇ ಇರುವ ಸ್ಥಿತಿಯಲ್ಲಿ ಯಾವುದೇ ಭಯವಿಲ್ಲದೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಇದರಿಂದ ಭಗವಂತ ನಗುವಂತೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಏನು ಹೇಳಿದ್ರೂ ನಮಗೆ ಚೆನ್ನ. ಅವರ ಮಾತುಗಳನ್ನು ಕೇಳಿ ನಗ್ತಾ ಸಂತೋಷ ಪಡ್ತೀವಿ. ಅವರು ತಪ್ಪು ಹೇಳಿದ್ರೂ ಸಂತೋಷ ಪಡ್ತೀವಿ. ಹಾಗೆ ಭಗವಂತ ಸಹ ತನ್ನ ಮಗುವಾದ ದೇಶಿಕರು ತನ್ನ ಪಾದುಕೆಯ ಬಗ್ಗೆ ಮಾಡಿರುವ ಸ್ತೋತ್ರವನ್ನು ಕೇಳಿ ನಕ್ಕು ಸಂತೋಷ ಪಡ್ತಾನೆ. ಹಾಗಾಗಿ ದೇಶಿಕರು ಭಗವಂತನನ್ನು ಸಂತೋಷ ಪಡಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.